ಎಲ್ಲರಿಗೂ ನಮಸ್ತೆ. ಇವತ್ತು ನಾನು ಟೊಮೆಟೊ ಮಸಾಲ ಕರಿ ಮಾಡ್ತಾ ಇದ್ದೀನಿ. ಇದು ಇಡ್ಲಿ ದೋಸೆ ಜೊತೆಗೆ ಚೆನ್ನಾಗಿರುತ್ತೆ. ಯಾವಾಗಲೂ ಒಂದೇ ಥರ ಚಟ್ನಿ ಸಾಂಬಾರು ತಿನ್ನೋ ಬದಲು ಈ ರೀತಿ ಒಂದ್ಸಲ ಟ್ರೈ ಮಾಡಿ. ಟೊಮೆಟೊ ಮಸಾಲ ಕರಿ ಮಾಡೋದಕ್ಕೆ ನಾನು 2 ದೊಡ್ಡ ಟೊಮೆಟೊ ತೊಗೊಂಡಿದ್ದೀನಿ. ಬೇಕಿದ್ರೆ ನೀವು ಇನ್ನೂ 1 ಟೊಮೆಟೊ ಹಾಕ್ಬೋದು. 2 ದೊಡ್ಡ ಟೊಮೆಟೊ ನಾನು 4 ಜನಕ್ಕೆ ಆಗೋಷ್ಟು ಸಾರು ಮಾಡ್ತಾಯಿದ್ದೀನಿ. ಅರ್ಧ ಹೋಳು ತೆಂಗಿನಕಾಯಿ, ಆಮೇಲೆ 1 ಸ್ಪೂನು ಕಡಲೆ, ಮೀಡಿಯಮ್ ಸೈಜು 1 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿ ಶುಂಠಿ 2 ಇಂಚಷ್ಟು, ಒಂದು 5-6 ಬೆಳ್ಳುಳ್ಳಿ, 1 ಇಂಚಷ್ಟು ಚಕ್ಕೆ, 4 ಲವಂಗ, ಇದು ಸೋಂಪು ಸ್ವಲ್ಪ ಹಾಕಿ. ಜಾಸ್ತಿ ಹಾಕಿದ್ರೆ ಸೋಂಪು ವಾಸನೆ ಆಗಿಬಿಡುತ್ತೆ. ಅದು ನಿಮಗೆ ಸೋಂಪು ಬೇಡ ಅಂದರೂ ಹಾಕದೇ ಇದ್ರೂ ನಡೆಯುತ್ತೆ. ಈಗ ನಾನು ಇದಿಷ್ಟನ್ನು ಮಿಕ್ಸಿ ಮಾಡಿಟ್ಕೊತೀನಿ. ಒಗ್ಗರಣೆಗೆ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ 1 ದೊಡ್ಡ ಈರುಳ್ಳಿ ಸಣ್ಣಗೆ ಹೆಚ್ಚಿರೋದು ಹಾಕ್ತಾಯಿದ್ದೀನಿ. 1 ದೊಡ್ಡ ಈರುಳ್ಳಿ ಅಥವಾ 2 ಚಿಕ್ಕ ಈರುಳ್ಳಿನ ಸಣ್ಣಗೆ ಹೆಚ್ಚಿರೋದು ಹಾಕಿ. ಇದು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿದ್ರೆ ಸಾಕು. ಈಗ ಅದಕ್ಕೆ ನಾನು ಖಾರದ ಪುಡಿ ಹಾಕ್ತೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕಿ. ಮತ್ತು ಸ್ವಲ್ಪ ಧನಿಯಾ ಪುಡಿ ಹಾಕಿ. ನಾನು ಖಾರದ ಪುಡಿಯಲ್ಲಿ ಧನಿಯಾ ಇರೋದ್ರಿಂದ ನಾನು ಸಪ್ರೇಟಾಗಿ ಧನಿಯಾ ಪುಡಿ ಹಾಕ್ತಾ ಇಲ್ಲ. ನೀವು 1 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಳ್ಳಿ. ಮತ್ತು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಫ್ರೈ ಮಾಡಿ. ಆಮೇಲೆ ಮತ್ತೆ 1 ದೊಡ್ಡ ಟೊಮೆಟೊನ ನಾನು ಸಣ್ಣಗೆ ಹೆಚ್ಚಿರೋದು ಹಾಕ್ತಾಯಿದ್ದೀನಿ. ಈಗ ಟೊಮೆಟೊ ಮೆತ್ತಗಾಗೋ ತನಕ ಫ್ರೈ ಮಾಡಬೇಕು. ಟೊಮೆಟೊ ಸಾಫ್ಟಾಗಿ ಆಗಲಿ. ಟೊಮೆಟೊ ಬೆಂದ ಮೇಲೆ ರುಬ್ಕೊಂಡಿರೋ ಮಸಾಲಾನ ಇದಕ್ಕೆ ಹಾಕ್ತಾಯಿದ್ದೀನಿ. ಮಸಾಲ ಹಾಕಿ ಇದಕ್ಕೆ ಎಷ್ಟು ಬೇಕಷ್ಟು ನೀರು ನೋಡ್ಕೊಂಡು ಹಾಕಿ. ಇದು ಜಾಸ್ತಿ ತೆಳು ಇರಬಾರ್ದು ಅಥವಾ ಜಾಸ್ತಿ ಗಟ್ಟಿನೂ ಇರಬಾರ್ದು. ಆಗಲೇ ಇಡ್ಲಿ ದೋಸೆ ಜೊತೆಗೆ ಚೆನ್ನಾಗಿರುತ್ತೆ. ನೋಡಿ ನಾನು ಎಷ್ಟು ತಿಕ್ಕಾಗಿ ಮಾಡ್ತಾ ಇದ್ದೀನಿ. ಈಗ ಇದು ಜೋರಾಗಿ ಕುದಿ ಬರಲಿ. ಕುದಿ ಬಂದಮೇಲೆ ನೋಡಿ ಜೋರಾಗಿ ಕುದೀತಾ ಇದೆ. ಈಗ ಸ್ಟವ್ನ ಪೂರ ಕಮ್ಮಿ ಮಾಡಿ ಮುಚ್ಚಳ ಮುಚ್ಚಿ 5 ನಿಮಿಷ ನಾನು ಬೇಯೋದಕ್ಕೆ ಬಿಡ್ತೀನಿ. ಲೋ ಫ್ಲೇಮಲ್ಲೇ ಬೇಯೋದಕ್ಕೆ ಬಿಡಬೇಕಿದು. ಇದು ಚೆನ್ನಾಗಿ 5 ನಿಮಿಷ ಬೆಂದಮೇಲೆ ಟೊಮೆಟೊ ಮಸಾಲ ಕರಿ ರೆಡಿ ಆಗುತ್ತೆ. ಇಡ್ಲಿ ದೋಸೆ ಜೊತೆಗೆ ಇದು ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಒಂದ್ಸಲ ಮಾಡಿ ನೋಡಿ. ಈಗ ನೋಡಿ ಚೆನ್ನಾಗಿ ಮಸಾಲೆ ಎಲ್ಲ ಬೆಂದು ಮೇಲೆ ಎಣ್ಣೆ ಬಿಟ್ಟಿರುತ್ತೆ. ನೋಡಿ ಈಗ ರೆಡಿ ಇದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸ್ಟವ್ ಆಫ್ ಮಾಡಿದ್ರೆ ಇದು ಬಿಸಿ ಬಿಸಿಯಾಗಿ ಟೊಮೆಟೊ ಮಸಾಲ ಕರಿ ರೆಡಿ ಆಯಿತು. ಬಿಸಿ ಬಿಸಿ ಇಡ್ಲಿ ಜೊತೆ ಸರ್ವ್ ಮಾಡಿ ಸೂಪರಾಗಿರುತ್ತೆ ಇದು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.